ಅಭಿಲಾಷ್, ನಂಜನಗೂಡು ಅಧ್ಯಕ್ಷರು ನಾಗೇಶ್, ಚಂದ್ರಪಟ್ಟಣದ ಅಧ್ಯಕ್ಷರು ಗಿರೀಶ್, ಗೌರವ ಅಧ್ಯಕ್ಷರು ಹರೀಶ್. ಈಗ ಭಾರಿ ಮುಖ್ಯವಾದ ವಿಷಯಗಳು ರಾಜ್ಯಾಧ್ಯಕ್ಷರು ಅಲ್ಲಾಪುರ ಮಂಜೆ. ಇದು ಭಾರಿ ಈ ರಾಜ್ಯ ದೇಶ ನೋಡುವಂತ ಒಂದು ಇವತ್ತು ರೈತರಿಗೆ ಒಂದು ಒಳ್ಳೆಯ ದಿವಸ ಅಂತ ಹೇಳ್ತಾರೆ. ಇನ್ನೂವರೆಗೆ ತಂಬಾಕು ಮಳ್ಳಿ ಐಟಿಸ್ ಕಂಪನಿಗಳು ಯಾವ ಮಟ್ಟಿಗೆ ಮೋಸ ಮಾಡಿದ್ರು ಅನ್ನೋದಕ್ಕೆ ನಿಜವಾದ ಬಣ್ಣನ ಇವತ್ತು ಬೀದಿಕ್ಕಿದೆ. ನಿಜವಾದ ಬಣ್ಣನ ಬೀದಿಕ್ಕಿದ್ದೀವಿ. ಇವತ್ತು ರೈತರು ದಿಸಕ್ಕೊಂದು ಮೈಸೂರು ಜಿಲ್ಲೆಯಲ್ಲಿ ಏಳೆಯಲ್ಲಿ ಆತ್ಮಹತ್ಯೆ ಮಾಡ್ತಾರೆ. ವಿಷ ಕುಡಿತಾರೆ, ಬೇಡ ಹಾಕಿರ್ತಾರೆ, ಮಣ್ಣೆಲ್ಲ ಸ್ವಲ್ಪ ಬೇಡ ಹಾಕಿರ್ತಾರೆ ರೈತರು ಹೇಳಿ. ಇವತ್ತು ಯಾವ ಮಾಧ್ಯಮದರಾಗಲಿ ಪೊಲೀಸ್ ಇಲಾಖೆಯಲ್ಲಿ ಯಾರಲ್ಲಿ ಪಿರಿಯಪ್ಪನಲ್ಲಿ ಕರ್ತವ್ಯಸೋದು ನಾವು ಆ ಜಾಗದಲ್ಲಿ ಬರ್ತೇವೆ. ಆ ಜಾಗದಲ್ಲಿ ಭಯ ಪಿರಿಯಪ್ಪನಲ್ಲಿ ತಂಬಾಕು ಮಾಡಲಿದ್ದಾರೆ. ಅಲ್ಲಿ ನನಗನ್ಸುತ್ತೆ ಎಲ್ಲರೂ ಕೊಂಡೋಗ್ತಿದ್ದಾರೆ. ನಮ್ಮನ್ನು ಸ್ವತಃ ಸೆಟ್ ಕೆಳಗೆ ಹೋದಾಗ 1,000 ಜನ ಗುಂಡೆಗಿರಿ ಬಿಡ್ತಾರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ. ನಾವೇನು ಬಗ್ಗರಲ್ಲ, ಎದುರ್ಕೊಂಡು ಹೋಗೋರಲ್ಲ. ನಾವು ತಂಬಾಕು ಮನೆ ನಿಲ್ಸಕ್ ಬಂದಿಲ್ಲ, ಏನು ಮಾಡಕ್ ಬಂದಿಲ್ಲ. ನನ್ನ ಸೆಟ್ ಗೊತ್ತಾಗ ಫಸ್ಟ್ ಅಂತ ತಂಬಾಕು ಮನೆಗೆ ಬೇಗ ಹೋಗ್ತೀವಿ. ನಾವು ದಾಖಲೆ ಕೇಳಕ್ ಹೋಗ್ತೀವಿ. ನಮಗೆ ಇವತ್ತು ಹೋರಾಟ ಮಾಡೋ ದಾಖಲೆ ಬೇಕಾದ್ರೆ ಹೋರಾಟ ಮಾಡೋ ದಾಖಲೆ ಬೇಕಾದ್ರೆ ಈ ದಾಖಲೆ ಈ ರಾಜ್ಯದಲ್ಲಿ ಎಲ್ಲರೂ ಮೋಸ ಮಾಡ್ತಾ ಬರ್ತಿದ್ದಾರೆ. ಇದ್ರಲ್ಲಿ ಏನಿರ್ಬೋದು ಅಂತ ಕೇಳ್ತೀವಿ. ಅಧಿಕಾರಿಗಳು ಕದ್ದ ಹೋಗ್ತಾರೆ, ಒಬ್ಬರಿಂದ ಕದ್ದ ಹೋಗ್ತಾರೆ ಅಧಿಕಾರಿ. ಒಬ್ಬರು ಸೂಪರ್ಡೆಂಟಲ್ಲಿ DM ಮಾಡಿ ಯಾವುದು ನಾವು ನಮಗೇನು ನಮ್ಗೆ ಅಜೆಂಡ ಕೊಡಬೇಕು, ರೇಟಿಂಗ್ ಕೊಡಬೇಕು ಅಂತ ಕೇಳೋದು ಕದ್ದ ಹೋಗ್ತಾರೆ. 3 ದಿವಸ ಎಲ್ಲ ಮಾಡ್ತೀವಿ. 3 ದಿವಸ ಆಫೀಸ್ ಕಾಯ್ಕೊಂಡು MD ಕಾಯ್ಕೊಂಡು ಎಲ್ಲರೂ ಅಲ್ಲೇ ಕಾಯ್ತೀವಿ. 5 ದಿವಸ ಅಲ್ಲೇ ಮಾಡ್ತೀವಿ. ಗುಂಡಗಳು ಕೊಟ್ಟು ನಮ್ಮನ್ನು ಎದುರಿಸಕ್ಕೆ ಹೋಗ್ತಾರೆ, ಅವ್ರಿಗೆ ಕೇರ್ ಮಾಡಲ್ಲ. ಅಲ್ಲೇ ಬರುತ್ತೆ ಮನೆಗೆ ಆಫೀಸರ್ಸ್ ಗುಂಡ ರೀತಿಯ ಆಫೀಸರ್ಸ್ ನಮ್ಮ ಕಣ್ಮುಂದೆ ಪೊಲೀಸ್ ಮುಂದೆ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಇದಕ್ಕೆಲ್ಲ ಫೋಟೋಗಳಿದೆ, ಕೊಡ್ತೀವಿ. ಯಾವ ಕಿಡ್ನಾಪ್ ಮಾಡ್ತಾರೆ ನಮ್ಮ ಮಧ್ಯೆ. ಆಗ ಅನ್ಕೋತೀವಿ ನಾವೇನು ನಮ್ಮ ರಾಜ್ಯದಲ್ಲಿ ಬ್ರಿಟಿಷ್ ಕಾಲನೋ ಇಲ್ಲ ಪಾಕಿಸ್ತಾನ ಅಂತ ನಾವು ಅನ್ಕೋತೀವಿ. ನಮ್ಮ ಮುಂದೆ ಏನು ಉತ್ತರ ಕೇಳಿದ್ವಿ, ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ, ಪೊಲೀಸರು ಕುಂತಿರ್ತಾರೆ. ಆಮೇಲೆ ಪ್ರಿಯಪಟ್ಟ ನಮ್ಮ ಪತ್ರಿಕೆ ಅಧ್ಯಕ್ಷರಿಗೆಲ್ಲ ಫೋನ್ ಮಾಡ್ತೀವಿ. ಇದು ಒಂದು ದೊಡ್ಡ ಘಟನೆ ನಡೀತಿ, ಬನ್ನಿ ಆಯ್ತು ಕಳಿಸ್ತೀವಿ ಅಂತಾರೆ. ಅದೇನು ಅಂತ ಗೊತ್ತಿಲ್ಲ, ಅವರು ಸತ್ತ ಒಬ್ಬರು ಬರಲ್ಲ. ನಮ್ಗೇನು ಅಂತ ಬೇಜಾರಾಗ್ತದೆ, ಆತಂಕ ಒಳಗಾಗ್ತೀವಿ. ಇಲ್ಲೇನು ಭಯ ಇಲ್ಲ, ಹೆದರಿಕೆ ಇಲ್ಲ. ಆಮೇಲೆ ಹೆದರಿಕೆ ಕಳಿಸುತ್ತೆ. ಆರು ಚಿಂತೆಲ್ಲ ಪ್ರಾಣ ಇಲ್ಲವರು ಬರಲಿ, ಇಲ್ಲ ಮಾಡ್ತಿದ್ದ ಆಸೆ ಮಾಡ್ತೀವಿ. ಆಮೇಲೆ ಪೊಲೀಸರು ಬರ್ತಾರೆ, ಕರ್ಕೊಂಬರ್ರೆ ಕದ್ದೋಗಿ ಉಳಿಕೊಡಿ ಅಂತ ಹೇಳ್ತೀವಿ. 5 ದಿವಸದ ಪೊಲೀಸರು ಅವ್ರನ್ನ ಬಂದೋಬಸ್ತ್ ಕರ್ಕೊಂಡ್ಬರ್ತಾರೆ. ಯಾರನ್ನ ಹಿಂಗೆ ಬಂದೋಬಸ್ತ್ ಕರ್ಕೊಂಡ್ಬರ್ತಾರೆ ನಮ್ಮ ಹತ್ರಕ್ಕೆ. ನಾವು ಅವಾಗ ಬಂದು ಎತ್ಕೊಡಬೇಕು. ಇದಾಗ ಕೊಟ್ಟಿರ್ತೀವಿ ಎಲ್ಲ ದಾಖಲೆ ಬೇಕು. ಇಲ್ಲಿ ನೋಡಿ, ಇದನ್ನು ಕೊಡೋಕ್ಕಾಗಲ್ಲ, ಮತ್ತೆ ಕೊಡಲ್ಲ. ಇದು ನಮ್ಮ ರೈಟಿಂಗ್ ಕಾರ್ಡ್ ಮೇಲೆ ಇನ್ನೂ 10 ದಿವಸ ಗಡುವು ಕೊಡ್ತಾರೆ. 12ನೇ ತಾರೀಕಿಗೆ ನಿಮಗೆ ಎಲ್ಲ ಕೊಡ್ತೀವಿ. ಆಯಿತು, 12ನೇ ತಾರೀಕು ವಾಪಸ್ ಹೋಗ್ತೀವಿ ಕೊಡಿ. 12ನೇ ತಾರೀಕು ಬರ್ತೀವಿ. ಅವತ್ತು ಅಧಿಕಾರಿಗಳು ಬರೋದು. ಅವಾಗ ಯಾವಾಗ ಮತ್ತೆ ಬೀಗ ಜಡಿಯಿಂದ 1 ಗಂಟೆ ಮೇಲೆ ಕರ್ಕೊಂಡ್ಬರ್ತಾರೆ ಪೊಲೀಸರು. ಅವಾಗ ನೋಡಿ ಆಟ ಶುರುವಾಗ ನಾವು ಕೊಟ್ಟೋದಕ್ಕೆ ನಿಮಗೆಲ್ಲ ಕೊಟ್ಟಿದ್ರೆ ಒಂದು ನೋಡಿ ಕೊಡ್ತಾರೆ. ಇದು ರೈಟಿಂಗ್ ಅವರೇ ಕೊಡ್ತಾರೆ. ಯಾರು ಕೊಟ್ಟರು? ನಾವಲ್ಲ, ನಮ್ಮ ಅಕೌಂಟ್ಗೆ ಅವ್ರು ರೈಟಿಂಗ್ ಅದೇ ಕೊಡ್ತಾ ಕೊಡ್ತಾರೆ. ತಂಬಾಕು ಮೊದಲೇ ಕೊಡ್ತಾರೆ. ಆಮೇಲೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಸಾಹೇಬ್ರೆ ತಂಬಾಕು ಕಂಪನಿಗೂ ITC ಕಂಪನಿಗೂ ರೈತರಿಗೂ ಒಪ್ಪಂದ ಹೊಡಿತಕ್ಕೆ ಅದು ಒಪ್ಪಂದ ಬೇಕಲ್ಲ ಸರ್. ನಮಗೆ ಫಸ್ಟ್ ತಂಬಾಕು ಕಂಪನಿಗೆ ರೈತರಿಗೆ ಒಪ್ಪಂದ ಆಗಬೇಕು, ITC ಕಂಪನಿಗೆ ಒಪ್ಪಂದ ಆಗಬೇಕು. ಅವ್ರು ಹೇಳ್ತಾರೆ ಮಾಪವರ ರೈತರಿಗೂ ತಂಬಾಕು ಕಂಪನಿಗೂ ಒಪ್ಪಂದ ಇಲ್ಲ, ITC ಕಂಪನಿಗೂ ನಮಗೆ ಒಪ್ಪಂದ ಇಲ್ಲ. ನಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಈಗ ನಿಮಗೂ ನಮ್ಗೆ ಒಪ್ಪಂದ ಇಲ್ಲ ಅಂದ್ರೆ ನಮ್ಗೆ ಯಾರು ಅಪ್ಪ ಅಮ್ಮ ನಮ್ಗೆ ಅನ್ಯಾಯ ಯಾಕೆ ತೋರಿಸ್ತಾ ಮಾಡ್ಬೇಕು ನೀವು? ನಾವು ಅನ್ಯಾಯದ ಕೋರ್ಟ್ ಹೋಗ್ಲೇಬೇಕಲ್ಲ. ಆಮೇಲೆ ದಂಡ ವಸೂಲು ಮಾಡ್ತಾರೆ ನಮ್ಮ ಹತ್ರ ರೈತರ ಹತ್ರ. ಹೇಳಿ 14,000 ಎಷ್ಟು 14
14 ಕೋಟಿ ಒಂದು ವರ್ಷ ರೈತರ ದಂಡ ವಸೂಲು ಮಾಡೋದಿತ್ತು. ಅವಾಗ ಪ್ರಶ್ನೆ ಮಾಡ್ತೀವಿ, ನಮಗೆ ನಿಮಗೆ ಒಪ್ಪಂದ ಇಲ್ಲ, ITC ಕಂಪನಿಗೆ ಒಪ್ಪಂದ ಇಲ್ಲ, ಈ ದಂಡ ವಸೂಲು ಮಾಡಕ್ಕೆ ನಿಮ್ಗೆ ಯಾವ ಅಧಿಕಾರ ಕೊಟ್ಟರು ಅಂತ ಕೇಳ್ಬೇಕಲ್ಲ. ಸುಮ್ಮನೆ ಈ ರೈತರು ಆತ್ಮಹತ್ಯೆ ಮಾಡ್ಕೊತಾರಲ್ಲ, ನಮಗೆ ತಂಬಾಕು ಬೆಳೆದವರು ದಂಡ, ತಂಬಾಕು ಜಾಸ್ತಿ ಬೆಳೆದವರು ದಂಡ. ನೋಡ್ರಿ ಯಾಕಂದ್ರೆ ಎಲ್ಲರೂ ಅಂತ ಕನ್ನಡ ಕೇಳಿದ್ರೆ ಎಲ್ಲರೂ ಅದಕ್ಕೆ ಹೇಳ್ಬಿಟ್ಟು ಈಗ ಇದು ಭಾರಿ ಭಾರಿ ಗಂಭೀರವಾಗಿನ ಸೇವೆ. ಇವತ್ತು ಈ ರಾಜ್ಯ ನೋಡ್ಬೇಕು, ರೈತರು ದಿಸುಗೊಬ್ಬರು ಸಾಯ್ತವ್ರು, ದಿಸುಗೊಬ್ಬರು ರೈತರು ಆತ್ಮಹತ್ಯೆ ಮೇಲೆ ಹಾಕಿಟ್ಟಿದ್ದಾರೆ. ಅದು ಏನೇ ಮೇಲೆ ಹಾಕಿದ್ದಾರೆ, ಏನೇ ಈಗ ಮೊನ್ನೆ ಅವನ ತಮ್ಮ ಹೆಸರು ಸಿದ್ಧರಾಜ್ ಏನೇ ಫೋನ್ ಮಾಡ್ತಾರೆ, ಇನ್ನೊಬ್ಬರಿಗೆ ನ್ಯಾಯ ಯಾರು ಕೊಡ್ಸೋಕ್ಕಾಗಿಲ್ಲ. ಈಗಲೇ ನಮ್ಮ ಮಕ್ಕಳಿಗೆ ಕುಟುಂಬಕ್ಕೆ ನ್ಯಾಯ ಸಿಗಲಿ, ಸಾಲದ ಮನೆಗೆ ಕೊಡ್ತಾರೆ. ಇದಕ್ಕೆ ಕಂಬಳ ಬೆಳಗ್ಗೆ ಸಾಲ ಮಾಡ್ತಾನೆ, ಬ್ಯಾಂಕ್ನ ನೋಟಿಸ್ ಹಾಕ್ತಾರೆ, ಎದುರಿಸ್ತಾರೆ. ಅದು ಹೇಳ್ಬಿಟ್ಟು ಬೆಳಗ್ಗೆನೆ ಆತ್ಮಹತ್ಯೆ ಮಾಡ್ತಾರೆ. ಅವಾಗ ಇದು ಕೇಳ್ತೀವಿ ಸಾಹೇಬ್ರೆ, ನಾವು 14 ಕೋಟಿನ ಹೆಂಗ ವಸೂಲು ಮಾಡಿದ್ರೆ ಉತ್ತರ ಇಲ್ಲ, ಹೆಂಗೆ ವಸೂಲು ಮಾಡ್ತಾರೆ. ಈಗ ನಮಗೆ ರೇಟ್ ಬಿದ್ದೋದು, ಒಬ್ಬ 305 ರೂಪಾಯಿ ಅರೆಸ್ಟ್ ಮಾಡ್ತಾರೆ. ಅದೇ ಸೊಪ್ಪು ಅದೇ ಬೇಳೆ 140 ರೂಪಾಯಿ ಅರೆಸ್ಟ್. ಇದಕ್ಕೆ ಯಾವ ಇದೆಲ್ಲ ಮನಸ್ಸು ಕೊಡೋದು? ಇಷ್ಟು ಕಂಪ್ನಿಗಳು ಇರ್ತವೆ, ಯಾವ ಕಂಪ್ನಿಯಲ್ಲಿ ನಮಗೆ ರೇಟ್ ಕಡಿಮೆ ಆಯ್ತು ಅವ್ರ ಮೇಲೆ ನಾವು ಓಟ್ ಹೋಗೋದಿಲ್ಲ. ಅಲ್ಲ ಹೋಗುತ್ತಾನೆ ಓಟ್ ಹೋಗೋದು ಕಾರಣ ಬೇಕು. ಯಾವ ಕಂಪ್ನಿ ಮೋಸ ಮಾಡೋದು ಯಾರು ನಾವು ಹೋಗ್ಬೇಕು, ನಮ್ಮಲ್ಲಿ ದಾಖಲೆ ಬೇಕು. ITC ಕಂಪ್ನಿ ನಮಗೆ ಸಂಬಂಧ ಇಲ್ಲ ಮೇಲೆ ನಾವು ಯಾರ ಮೇಲೆ ಹೋಗೋದು? ಹೇಳ್ರಿ, ಯಾರ ಮೇಲೆ ಹೋಗ್ಬೇಕು? ಅದನ್ನೇ ಪ್ರಶ್ನೆ ಮಾಡಿ ಕೇಳಿದ್ರೆ ಉತ್ತರ ಇಲ್ಲ. ಆಮೇಲೆ ಹೇಳ್ತಾರೆ, ನಾವು ಎಲ್ಲೆಲ್ಲಿ ಸಭೆ ಮಾಡಿದ್ರಿ ಅದು ಹೇಳ್ರಿ. ಗುಂಟೂರು ಸಭೆ ಮಾಡಿದ್ರಂತೆ, DC ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿದ್ರಂತೆ, ಮೈಸೂರಲ್ಲಿ ಸಭೆ ಮಾಡಿದ್ರಂತೆ, ಸಂಸದರು MLA ಮಿನಿಸ್ಟರ್ ಸಭೆ ಮಾಡಿದಂತೆ. ಸಭೆ ಮಾಡೋದಕ್ಕೆ ನಮಗೆ ಏನೇನು ನಡೀತು ಸಭೆ ಅಂತ ಕೊಡ್ಬೇಕಲ್ಲ, ಏನು ತೀರ್ಮಾನ ತಗೊಳ್ಳೋದು ಕೊಡ್ಬೇಕಲ್ಲ, ಅದು ಕೊಡೋಲ್ಲ. ಏನು ಸಭೆ ಹೆಂಗೆ ಮಾಡಿದ್ರಿ, ಹೆಂಗೆ ತೀರ್ಮಾನ ಮಾಡಿದ್ರಿ? ಕೇಂದ್ರ ಸರ್ಕಾರಕ್ಕೆ ನಮಗೆ ಕರ್ಕೊಂಡು ಹೋಗಿದ್ರಿ, ಅಲ್ಲೇ ಸಭೆ ತೀರ್ಮಾನ ಆಯ್ತು ಅಂತ ಹೇಳ್ಬೇಕಲ್ಲ. ಸಭೆ ಏನು ಕೊಡಲ್ಲ, ಏನಿಲ್ವ, ಏನಿಲ್ಲ ಮೇಲೆ ಫಸ್ಟ್ ಹೇಳ್ಬಿಟ್ರು. ಇದೆಲ್ಲ ಪ್ರಶ್ನೆ ಮಾಡೋದ್ರಿಂದ ಫಸ್ಟ್ ಹೇಳ್ಬಿಟ್ರು, ತಂಬಾಕು ಮಂಡಿ ಮತ್ತೆ ITC ಕಂಪ್ನಿ ರೈತರಿಗೆ ಒಪ್ಪಂದ ಅಂತ ಫಸ್ಟ್ ಕ್ಲೀನಾಗಿ ಹೇಳ್ಬಿಟ್ಟು ಇದನ್ನು ತಗೊಂಡು ನಾಳೆ ನಿನ್ನೆ ಹೈಕೋರ್ಟ್ಗೆ ಹೋಗಿದ್ದೀವಿ. ಹೈಕೋರ್ಟ್ಗೆ ಹೋಗ್ಬಿಟ್ಟು ಎಲ್ಲ ದಾಖಲೆ ಬೇಕು. ITC ಕಂಪ್ನಿ ಮೇಲೆ ಹಾಕೋದು, ತಂಬಾಕು ಮಂಡಿಯಲ್ಲಿ ಹಾಕೋದು, ರೈತರಿಗೆ ನಷ್ಟ ಹೋಗಿ ಸಾಯ್ತಾವಲ್ಲ, ಯಾರ ಮೇಲೆ ಹೋಗ್ಬೇಕು? ನಾವೀಗ ಯಾರ ಮೇಲೆ ಹೋಗ್ಬೇಕು ಸರ್? ಹೈಕೋರ್ಟಲ್ಲಿ ನಿನ್ನೆ ಕೇಳ್ತಾರೆ, ಏನಿಲ್ವಲ್ಲ, ಯಾರ ಮೇಲೆ ಹಾಕ್ತಾರೆ? ITC ಕಂಪ್ನಿ ಹಾಕೋದು ನಮ್ಗೊಂದು ಆಧಾರ ಬೇಕು, ತಂಬಾಕು ಮಂಡಿ ಮೇಲೆ ಹಾಕೋದು ನಮ್ಗೆ ಆಧಾರ ಬೇಕು. ಈಗ ಯಾರ ಮೇಲೆ ಮಾಡಬೇಕು? ಇಂಥ ಉತ್ತರ ಕೊಡ್ಬೇಕು. ಈಗ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಆಗಲಿ, ಇವರೆಲ್ಲ ನಮ್ಮ ಆಳ್ತಿದಾರ. ಈ ಮಿನಿಸ್ಟರ್ ಅದೇ ಅವರು ಪಿರಿಯಾಪಟ್ಟಣ ವೆಂಕಟೇಶ್ವರ ಮಂತ್ರಿಗಳು ಏನು ಮಾಡಿದ್ರಿ ಸಭೆಯಲ್ಲಿ? ನಮ್ಮೆಲ್ಲ ರೈತರನ್ನ ಸಾಯಿಸಕ್ಕದು ಎಲ್ಲ ಮನಸ್ಸಾಸನ ನೀವೆಲ್ಲ ಬರೀತಾ ಇದ್ರಿ. ಈ ರಾಜ್ಯದ ಮುಖ್ಯಮಂತ್ರಿ ಇದೇ ಜಿಲ್ಲೆ, ನಿಮ್ಮ ಜಿಲ್ಲೆಯಲ್ಲಿ 150 ರೈತರು ಆತ್ಮಹತ್ಯೆ ಮಾಡ್ಕೊಂಡು ತಂಬಾಕು ತಾವೇನು ಹೇಳ್ತೀವಿ? ಈಗ ಮುಖ್ಯಮಂತ್ರಿ ಅವರು ಇದಕ್ಕೇನು ಉತ್ತರ ಕೊಡ್ತೀರಿ ನೀವು? ಈಗ ಯಾರ ಮೇಲೆ ಕೇಸ್ ಹಾಕೋ? ಇಲ್ಲ ಮುಖ್ಯಮಂತ್ರಿ ಮೇಲೆ ಕೇಸ್ ಹಾಕೋದ? ಇಲ್ಲಿ MP ಮೇಲೆ ಕೇಸ್ ಹಾಕೋದ? ಯಾರ ಮೇಲೆ ಹಾಕಬೇಕು? ಇದನ್ನು ನಾವು ಚರ್ಚೆ ಮಾಡಬೇಕಲ್ಲ ಸರ್. ಮತ್ತೆ ನಮ್ಮ ದಂಡ ಏನು ವಸೂಲು ಮಾಡಿರಿ? 1 ವರ್ಷಕ್ಕೆ ಇಷ್ಟು ದಂಡ, 50 ವರ್ಷದಿಂದ ಎಷ್ಟು ದಂಡ ವಸೂಲು ಮಾಡಿದ್ದೀರಿ ನೀವು? ಈಗ ITC ಕಂಪ್ನಿಯಲ್ಲಿ ಹೇಳ್ತಾರೆ, ಯಾರೋ ಬಂದರು, ಯಾರೋ ಸಂಸದರು ಎಲ್ಲ ITC ಕಂಪ್ನಿ ಮುಖ್ಯ ಹಾಕಲ್ಲ. ITC ಕಂಪ್ನಿಯಲ್ಲಿ ಹೇಳ್ತಾರೆ, ನಮ್ಮೇಲೆ ಮುಖ್ಯ ಹಾಕಕ್ಕೆ ನಿಮ್ಗೆ ಹೇಗಿದ್ದಪ್ಪ ಅನ್ನೋ ಆಚೆ ಕೊಡಿಸ್ತಾರೆ ಅಲ್ಲ ಸ್ವಲ್ಪ. ITC ಕಂಪ್ನಿ ನಾವು 50 ಕಂಪ್ನಿ ನಮ್ಮ ಹತ್ರ ಖರೀದಿ ಮಾಡ್ತಾನೆ, ಒಂದು ಕಂಪ್ನಿನ 300 ರೂಪಾಯಿ ಹಾಕ್ತಾನೆ, ಇನ್ನೊಂದು ಕಂಪ್ನಿ 150 ರೂಪಾಯಿ ತಗೋತಾನೆ. ಅಂದರೆ ಆ ವ್ಯಾಲ್ಯೂಗಳಿಂದ ಕಂಪ್ನಿ ಹೋಗ್ತೀವಿ, ಈ ಕಂಪ್ನಿ ನಮ್ಗೆ 350 ರೂಪಾಯಿ ಕೊಟ್ಟಿದ್ದಾರೆ, ಈ ಕಂಪ್ನಿ ನಮಗೆ ಮೋಸ ಮಾಡ್ತಾವೆ ಅಂತ ಹೋಗ್ತೀವಿ ಬೋಡಿ. ಈಗ ಯಾರ ಮೇಲೆ ಹೋಗಿ ಕೇಸ್ ಆಯ್ತು ಸುಮ್ಮನೆ ಅದ್ರ ಬಗ್ಗೆ ಕೇಸ್ ಹೋಗ್ತದ ಇದ್ದೇ ಆಗ್ತದೆ ದಂಡ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ಬಿಟ್ಟ. ನಮ್ಗೆ ನಿಮ್ಗೆ ಅಂದ್ರೆ ಸಂಬಂಧ ಇಲ್ಲ ಅಂತ